ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳ್ಕೊಳ್ಳುತ್ತಾ ಪ್ರತಿದಿನ ತರಗತಿಗಳನ್ನು ವೀಕ್ಷಿಸಿ ಎಂದು ಕೇಳ್ಕೊಳ್ಳುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿ ಬಾಹ್ಯ ಶಕ್ತಿಗಳು ಅಂದರೆ ಈ ಹಿಂದೆ ಒಂದು ಅಂತರ್ಜನಿತ ಶಕ್ತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ. ಅಂದರೆ ಭೂಕಂಪ ಮತ್ತು ಜ್ವಾಲಾಮುಖಿಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ. ಇವತ್ತಿನ ತರಗತಿಯೊಳಗೆ ಬಾಹ್ಯ ಶಕ್ತಿಗಳು ಅದರಲ್ಲಿ ಕಂಡುಬರುವಂಥ ಶೀತಲೀಕರಣದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಬಾಹ್ಯ ಶಕ್ತಿಗಳಂದ್ರೆ ಏನಪ್ಪ ಅಂದ್ರೆ ಆ ಭೂಮಿಯ ಮೇಲೆ ನಡೆಯುವಂಥ ಪ್ರಾಕೃತಿಕ ಶಕ್ತಿಗಳನ್ನು ಬಾಹ್ಯ ಶಕ್ತಿಗಳು ಅಂತಂದು ಕರಿತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಭೂಮಿಯ ಒಳಗೆ ನಡೆಯುವಂಥ ಶಕ್ತಿಗಳನ್ನು ಅಂತರ್ಜನಿತ ಶಕ್ತಿಗಳು ಅಂತ ಕರೆದಪ್ಪ ಅಂದ್ರೆ ಭೂಮಿಯ ಮೇಲೆ ನಡೆಯುವಂಥ ಪ್ರಾಕೃತಿಕ ಶಕ್ತಿಗಳನ್ನು ಬಾಹ್ಯ ಶಕ್ತಿಗಳು ಅಂತಂದು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಬಾಹ್ಯ ಶಕ್ತಿಗಳಿಗೆ ಪ್ರಮುಖವಾದಂಥ ನೋಡೋದಾದಪ್ಪ ಅಂದ್ರೆ ಉಷ್ಣಾಂಶವನ್ನು ನೋಡ್ತಾ ಹೋಗ್ತೀವಿ, ಮಾರುತಗಳನ್ನು ನೋಡ್ತಾ ಹೋಗ್ತೀವಿ, ಮಳೆ, ಹಿಮವೃಷ್ಟಿ, ನದಿ, ಹಿಮನದಿ, ಗಾಳಿಯ ಬಗ್ಗೆ ನೋಡ್ತಾ ಹೋಗ್ತೀವಿ. ಅದರಂತೆ ಕೂಡ ಈ ಒಂದು ಶೀತಲೀಕರಣದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಶೀತಲೀಕರಣ ಅಂದರೆ ಏನಪ್ಪ ಅಂದ್ರೆ ಆ ಶಿಲೆಗಳು ಒಡೆದು ಚೂರಾಗುವುದು ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಯನ್ನು ಶೀತಲೀಕರಣ ಅಂತ ಕರಿತಾ ಹೋಗ್ತೀವಿ. ಅಂದರೆ ಏನಪ್ಪ ಅಂದ್ರೆ ಆ ಶಿಲೆಗಳು ಅಥವಾ ಕಲ್ಲುಗಳು ಒಡೆದು ಚೂರಾಗುವುದು ಮತ್ತು ಕ್ಷೀಣಿಸುವಂಥ ಆ ಸ್ವಾಭಾವಿಕ ಪ್ರಕ್ರಿಯೆಯನ್ನು ಆ ಶೀತಲೀಕರಣ ಅಂತ ಕರಿತಾ ಹೋಗ್ತೀವಿ. ಯಾವ ರೀತಿ ಒಂದು ಶೀತಲೀಕರಣ ಆಗ್ತಾ ಹೋಗ್ತದಪ್ಪ ಅಂದ್ರೆ ಆ ವಾಯುಮಂಡಲದಲ್ಲಿರುವಂಥ ಉಷ್ಣಾಂಶ, ಮಳೆ, ಗಾಳಿ ಈ ಒಂದು ಅನೇಕ ಅಂಶಗಳಿಂದ ಈ ಶೀತಲೀಕರಣ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತೊಮ್ಮೆ ಸರಳವಾಗಿ ಹೇಳ್ತಾ ಹೋಗ್ತೀನಿ. ಶೀತಲೀಕರಣದಿಂದ ಆ ಶಿಲೆಗಳು ಚೂರಾಗುವುದು ಮತ್ತು ಕ್ಷೀಣಿಸುವಂಥ ಸ್ವಾಭಾವಿಕ ಪ್ರಕ್ರಿಯೆಯನ್ನು ಶೀತಲೀಕರಣ ಅಂತಂದು ಹೇಳ್ತಾ ಹೋಗ್ತೀವಿ. ಜೊತೆಗೆ ಈ ಶೀತಲೀಕರಣದಲ್ಲಿ ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಭೌತಿಕ ಶೀತಲೀಕರಣ ನೋಡ್ತಾ ಹೋಗ್ತೀವಿ, ರಾಸಾಯನಿಕ ಶೀತಲೀಕರಣ ಅಂತ ನೋಡ್ತಾ ಹೋಗ್ತೀವಿ, ಜೊತೆಗೆ ಜೈವಿಕ ಶೀತಲೀಕರಣವನ್ನು ನೋಡ್ತಾ ಹೋಗ್ತೀವಿ. ಅದರ ಬಗ್ಗೆ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಭೌತಿಕ ಶೀತಲೀಕರಣ ಬಗ್ಗೆ ಚರ್ಚೆ ಮಾಡ್ತೀವಿ. ಹಾಗಾದರೆ ಭೌತಿಕ ಶೀತಲೀಕರಣ ಅಂದರೆ ಏನಪ್ಪ ಅಂದ್ರೆ ಈ ಶಿಲೆಗಳು ಯಾವುದೇ ರಾಸಾಯನಿಕ ಬದಲಾವಣೆಯಾಗದೆ ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಕ್ರಿಯೆಯನ್ನು ಭೌತಿಕ ಶೀತಲೀಕರಣ ಅಂತ ಹೇಳ್ತಾರೆ. ಅಂದ್ರೆ ಆ ಶಿಲೆಗಳು ಅಥವಾ ಕಲ್ಲುಗಳು ಯಾವುದೇ ರೀತಿಯ ರಾಸಾಯನಿಕ ಬದಲಾವಣೆ ಆಗೋದ್ರ ಜೊತೆಗೆ ಆ ಒಡೆದು ಹೋಗೋದು ಮತ್ತು ಕ್ಷೀಣಿಸುವಂಥ ಕ್ರಿಯೆಯನ್ನು ಭೌತಿಕ ಶೀತಲೀಕರಣ ಅಂತಂದು ಹೇಳ್ತಾ ಹೋಗ್ತೀವಿ. ಅಂದ್ರೆ ಯಾವುದೇ ರೀತಿಯ ರಾಸಾಯನಿಕ ಪ್ರಕ್ರಿಯೆ ನಡೆಯದೆ ಆ ಕಲ್ಲುಗಳು ಚೂರಾಗುವುದು ಮತ್ತು ಕ್ಷೀಣಿಸುವ ಪ್ರಕ್ರಿಯೆಯನ್ನು ಭೌತಿಕ ಶೀತಲೀಕರಣ ಅಂತ ಹೇಳ್ತಾ ಹೋಗ್ತೀವಿ. ಯಾವ ರೀತಿ ಭೌತಿಕ ಶೀತಲೀಕರಣ ನೋಡ್ತಾ ಹೋಗ್ತೀವಪ್ಪ ಅಂದ್ರೆ ಆ ಕಣ ವಿಭಜನೆ ಆಗೋದನ್ನು ನೋಡ್ತಾ ಹೋಗ್ತೀವಿ, ಜೊತೆಗೆ ಆ ಶಿಲೆಗಳು ವಿಭಜನೆಯನ್ನು ಆಗೋದನ್ನು ನೋಡ್ತಾ ಹೋಗ್ತೀವಿ, ಜೊತೆಗೆ ಆ ಪದರು ವಿಭಜನೆ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ಭೌತಿಕ ಶೀತಲೀಕರಣದೊಳಗೆ ಕಣ ವಿಭಜನೆ ಆಗೋದನ್ನು ನೋಡ್ತಾ ಹೋಗ್ತೀವಿ, ಶಿಲಾ ವಿಭಜನೆ ಆಗೋದನ್ನು ನೋಡ್ತಾ ಹೋಗ್ತೀವಿ, ಜೊತೆಗೆ ಆ ಪದರು ವಿಭಜನೆ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿ ಒಂದು ಭೌತಿಕ ಶೀತಲೀಕರಣದ ಮೇಲೆ ಪ್ರಮುಖವಾಗಿ ಕಾರಣಗಳನ್ನು ನೋಡೋದಾದಪ್ಪ ಅಂದ್ರೆ ಆ ಉಷ್ಣಾಂಶ ಕೂಡ ಪ್ರಮುಖವಾಗಿ ಕಾರಣ ಆಗ್ತೈತಿ, ಮಳೆ, ಹಿಮ ಇನ್ನೂ ಮುಖ್ಯ ಕಾರಣಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಯಾವ ರೀತಿ ಆ ಭೌತಿಕ ಶೀತಲೀಕರಣ ಆಗೋದನ್ನು ನೋಡೋದಾದಪ್ಪ ಅಂದ್ರೆ ಉದಾಹರಣೆಗೆ ಆ ತಾಪಮಾನದ ಒಂದು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀವಿ. ಆ ಒಂದು ಹಗಲಿನ ವೇಳೆಯಲ್ಲಿ ಆ ಆ ಕಲ್ಲಿನ ಮೇಲೆ ಆ ಶಾಖವನ್ನು ನೋಡ್ತಾ ಹೋಗ್ತೀವಿ. ಆ ರಾತ್ರಿಯ ಸಂದರ್ಭದಲ್ಲಿ ಆ ಶೀತದಿಂದ ಆ ಒಂದು ಕಲ್ಲುಗಳು ಕುಗ್ಗುವುದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಹಿಮದ ಒಂದು ಪ್ರಕ್ರಿಯೆ ಕೂಡ ನೋಡ್ತಾ ಹೋಗ್ತೀವಿ. ಆ ಜೊತೆಗೆ ಆ ಒಂದು ಬಿರುಕು ಬಿಟ್ಟಂಥ ಆ ಒಂದು ಕಲ್ಲಿನೊಳಗೆ ಆ ಮಂಜುಗಡ್ಡೆ ಸೇರ್ತಾ ಹೋಗೋದು ಮತ್ತು ಈ ರೀತಿಯಾಗಿ ಹಿಮದ ಒಂದು ಪ್ರಕ್ರಿಯೆಯನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ಬಂಡೆಗಳ ವಿಘಟನೆ ಅಂದರೆ ಆ ಬಂಡೆಗಳು ಸಣ್ಣ ಸಣ್ಣ ತುಂಡುಗಳಾಗಿ ನೋಡ್ತಾ ಹೋಗ್ತೀವಿ ಮತ್ತು ಆ ಬಂಡೆಗಳು ಚೂರಾಗುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಮುಖ್ಯವಾಗಿ ಜೈವಿಕ ಒಂದು ಚಟುವಟಿಕೆಯನ್ನು ನೋಡ್ತಾ ಹೋಗ್ತೀವಿ. ಆ ಬಂಡೆಗಳ ಮೇಲೆ ಆ ಸಸ್ಯಗಳು ಬೆಳೀತಾ ಹೋಗ್ತವೆ. ಆ ಬೆಳೆದಂಥ ಸಸ್ಯಗಳು ಆ ಬೇರುಗಳ ಮೂಲಕ ಆ ಶಿಲೆಗಳು ಒಡೆದು ಚೂರಾಗುವುದನ್ನು ನೋಡ್ತಾ ಹೋಗ್ತೀವಿ. ಹೀಗಾಗಿ ಇದನ್ನು ಏನಂತ ಕರಿತಪ್ಪ ಅಂದ್ರೆ ಭೌತಿಕ ಶೀತಲೀಕರಣ ಅಂತಂದು ಹೇಳ್ತಾ ಹೋಗ್ತೀವಿ. ಇದಿಷ್ಟು ಏನಪ್ಪ ಅಂದರೆ ಭೌತಿಕ ಶೀತಲೀಕರಣದ ಬಗ್ಗೆ ಮಾಹಿತಿ ಆಗ್ತದೆ. ಮುಂದುವರೆದು ನೋಡೋದಾದಪ್ಪ ಅಂದ್ರೆ ರಾಸಾಯನಿಕ ಶೀತಲೀಕರಣ. ಅಂದ್ರೆ ಈ ರಾಸಾಯನಿಕ ಶೀತಲೀಕರಣ ಅಂದರೆ ಏನಪ್ಪ ಅಂದ್ರೆ ಆ ಮಳೆಯ ನೀರು ವಾಯುಮಂಡಲದ ಅನಿಲಗಳೊಡನೆ ವಿಲೀನಗೊಂಡು ಶಿಲೆಗಳನ್ನು ಒಡೆಯುವುದು ಹಾಗೂ ವಿಘಟಿಸುವುದು. ಅಂದ್ರೆ ಈ ರಾಸಾಯನಿಕ ಶೀತಲೀಕರಣ ಅಂದರೆ ಏನಪ್ಪ ಅಂದ್ರೆ ಆ ಮಳೆಯ ನೀರು ಏನು ಬರ್ತಾ ಹೋಗ್ತತ್ತಲ್ಲ ಆ ಮಳೆಯ ನೀರಿನ ಜೊತೆಗೆ ಅಂದರೆ ವಾಯುಮಂಡಲದ ಅನಿಲಗಳೊಡನೆ ಆ ಮಿಶ್ರಣವಾಗಿ ಆ ಶಿಲೆಗಳನ್ನು ಒಡೆಯುವುದು ಮತ್ತು ಆ ಶಿಲೆಗಳನ್ನು ವಿಭಜನೆ ಮಾಡೋದನ್ನು ರಾಸಾಯನಿಕ ಶೀತಲೀಕರಣ ಅಂತಂದು ಹೇಳ್ತಾ ಹೋಗ್ತೀವಿ.
ಜೊತೆಗೆ ಈ ಒಂದು ಶಿಥಿಲೀಕರಣದ ಪರಿಣಾಮ ಏನಾಗ್ತೈತಪ್ಪ ಅಂದ್ರೆ ಆ ಶಿಲೆಗಳಲ್ಲಿರುವಂಥ ಖನಿಜಗಳ ಸಂಯೋಜನೆ ಬದಲಾವಣೆ ಆಗ್ತೈತಿ. ಅಂದ್ರೆ ವಾಯುಮಂಡಲದ ಜೊತೆ ವಾಯುಮಂಡಲದಲ್ಲಿರುವಂಥ ಅನಿಲಗಳೊಡನೆ ಆ ಒಂದು ಶಿಲೆಗಳು ಹೊಡಿತಾ ಹೋಗ್ತವೆ, ಜೊತೆಗೆ ವಿಕಟಿಸ್ತವೆ. ಅಂದ್ರೆ ಆ ಮಳೆಯ ನೀರಿನ ಜೊತೆಗೆ ವಾಯುಮಂಡಲದಲ್ಲಿರುವಂಥ ಅನಿಲಗಳು ಮಿಶ್ರಣ ಆಗಿ ಆ ಮಿಶ್ರಣ ಆದ ನೀರು ಈ ಶಿಲೆಗಳನ್ನು ಹೊಡಿತಾ ಹೋಗ್ತೈತಿ, ಜೊತೆಗೆ ವಿಭಜನೆ ಮಾಡ್ತಾ ಹೋಗ್ತೈತಿ. ಹಾಗಾಗಿ ಇದನ್ನು ರಾಸಾಯನಿಕ ಶಿಥಿಲೀಕರಣ ಅಂತ ಹೇಳ್ತಾ ಹೋಗ್ತೀವಿ. ಜೊತೆಗೆ ಈ ರಾಸಾಯನಿಕ ಶಿಥಿಲೀಕರಣದೊಳಗೆ 4 ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಒಂದನೇದು ಆಕ್ಸಿಡೇಷನ್ ನೋಡ್ತಾ ಹೋಗ್ತೀವಿ, ಎರಡನೇದು ಕಾರ್ಬೋನೈಜೇಷನ್ ನೋಡ್ತಾ ಹೋಗ್ತೀವಿ, ಮೂರನೇದು ಹೈಡ್ರೇಷನ್ ನೋಡ್ತಾ ಹೋಗ್ತೀವಿ, ನಾಲ್ಕನೇದು ಸೊಲ್ಯೂಷನ್ ನೋಡ್ತಾ ಹೋಗ್ತೀವಿ. ಅಂದರೆ ಇವುಗಳ ಬಗ್ಗೆ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಒಂದನೇದು ಆಕ್ಸಿಡೈಸೇಷನ್ ಅಂತ ನೋಡ್ತಾ ಹೋಗೋಣ. ಅಂದ್ರೆ ಆಕ್ಸಿಡೈಸೇಷನ್ ಅಂದರೆ ಏನಪ್ಪ ಅಂದ್ರೆ ಆಕ್ಸಿಜನ್ ಅಂದರೆ ಇಲ್ಲಿ ವಾಯುಮಂಡಲದಲ್ಲಿರುವಂಥ ಅನಿಲಗಳು ಯಾವಪ್ಪ ಅಂದ್ರೆ ಆಕ್ಸಿಜನ್ ನೋಡ್ತಾ ಹೋಗ್ತೀವಿ. ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್ ನೋಡ್ತಾ ಹೋಗ್ತೀವಿ, ಹೈಡ್ರೋಜನ್ ನೋಡ್ತಾ ಹೋಗ್ತೀವಿ, ಮತ್ತು ನೀರಾವಿ ನೋಡ್ತಾ ಹೋಗ್ತೀವಿ, ಮತ್ತು ಅನೇಕ ರೀತಿಯ ಒಂದು ಅನಿಲಗಳನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಆಕ್ಸಿಜನ್ನಿಂದ ಕೂಡಿರುವ ಮಳೆಯು ನೀರು ಕೆಲವು ಖನಿಜಗಳ ಮೇಲೆ ಪ್ರಭಾವ ಬೀರ್ತಾ ಹೋಗ್ತೈತಿ. ಅಂದ್ರೆ ಈ ಒಂದು ಆಕ್ಸಿಜನ್ನಿಂದ ಕೂಡಿರುವಂಥ ಮಳೆ ಆ ಒಂದು ನೀರು ಏನಾಗ್ತದಪ್ಪ ಅಂದ್ರೆ ಕೆಲವು ಖನಿಜಗಳ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗ್ತೈತಿ. ಜೊತೆಗೆ ಇದರಿಂದ ಏನಾಗ್ತಾವಪ್ಪ ಅಂದ್ರೆ ಆ ಶಿಲೆಗಳು ನಶಿಸ್ತಾ ಹೋಗ್ತಾವೆ, ಅಂದ್ರೆ ಆ ನಾಶವಾಗುವುದನ್ನು ನಾವು ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಈ ಕಬ್ಬಿಣವು ಆ ಕಬ್ಬಿಣದ ಆಕ್ಸೈಡ್ ಆಗ್ತೈತಿ. ಅಂದರೆ ಉದಾಹರಣೆಗೆ ಆ ಕಬ್ಬಿಣ ಅಂತೂ ನೋಡ್ತಾ ಹೋಗ್ತೀವಿ. ಅಂದ್ರೆ ಕಬ್ಬಿಣದಲ್ಲಿ ಏನಾಗ್ತದಪ್ಪ ಅಂದ್ರೆ ಆ ನೀರು ಸೋಕಿದಂಥ ಸಂದರ್ಭದಲ್ಲಿ ಆ ಒಂದು ಕಬ್ಬಿಣದ ಆಕ್ಸೈಡ್ ಆಗ್ತೈತೆ. ಅಂದ್ರೆ ಏನಪ್ಪ ಆ ಒಂದು ಕಬ್ಬಿಣ ತುಕ್ಕೊಡ್ತಾ ಹೋಗ್ತೈತಿ. ಇದನ್ನು ಯಾವ ಪ್ರಕ್ರಿಯೆ ಅಂತ ನೋಡೋದಪ್ಪ ಅಂದ್ರೆ ಆಕ್ಸಿಡೈಸೇಷನ್ ಅಂತ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಮುಂದುವರೆದು ಕಾರ್ಬೋನೈಜೇಷನ್ ನೋಡ್ತಾ ಹೋಗ್ತೀವಿ. ಆ ಕಾರ್ಬೋನೈಜೇಷನ್ ಅಂದರೆ ಏನಪ್ಪ ಅಂದ್ರೆ ಕಾರ್ಬನ್ ಯುಕ್ತ ಅಂತ ಮಳೆ ನೀರು ಆ ಸುಣ್ಣ ಕಲ್ಲುಗಳ ಮೇಲೆ ಬಿದ್ದಾಗ ಆ ಶಿಲೆಗಳಲ್ಲಿರುವಂಥ ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳನ್ನು ಆ ಮಳೆಯ ನೀರಿನಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುವುದರಿಂದ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗಿ ಬದಲಾವಣೆ ಆಗ್ತೈತಿ. ಅಂದರೆ ಸರಳವಾಗಿ ಹೇಳೋದಾದಪ್ಪ ಅಂದ್ರೆ ಆ ಮಳೆಯ ನೀರು ಅಂದ್ರೆ ಕಾರ್ಬನ್ ಯುಕ್ತ ಮಳೆ ನೀರು ಏನಾಗ್ತೈತಪ್ಪ ಅಂದ್ರೆ ಆ ಸುಣ್ಣ ಕಲ್ಲುಗಳ ಮೇಲೆ ಬಿದ್ದಾಗ ಆ ಶಿಲೆಗಳಲ್ಲಿರುವಂಥ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಾಗ್ತೈತಪ್ಪ ಅಂದ್ರೆ ಆ ಒಂದು ಮಳೆಯ ನೀರಿನಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ತೈತಿ. ಈ ಹೀರ್ಕೊಳ್ಳೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ ಅದು ಆ ಒಂದು ಶಿಲೆಯು ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಕಾರ್ಬನ್ ಯುಕ್ತ ಅಂತ ಮಳೆ ನೀರು ಆ ಸುಣ್ಣ ಕಲ್ಲಿನ ಮೇಲೆ ಬೀಳ್ತಾ ಹೋಗ್ತೀವಿ. ಮೊದಲಿಗೆ ಆ ಶಿಲೆಗಳಲ್ಲಿ ಯಾವ ರೀತಿಯನ್ನು ನೋಡ್ತಾ ಹೋಗ್ತಪ್ಪ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳನ್ನು ನೋಡ್ತಾ ಹೋಗ್ತೀವಿ. ಆ ಮಳೆಯ ನೀರು ಆ ಬಿದ್ದಾಗ ಸಂದರ್ಭದಲ್ಲಿ ಅದು ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ತಾ ಹೋಗ್ತೈತಿ. ಜೊತೆಗೆ ಆ ಹೀರಿಕೊಂಡ ನಂತರದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದಪ್ಪ ಅಂದರೆ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗಿ ಬದಲಾವಣೆ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡೋದಾದರೆ ಹೈಡ್ರೇಷನ್ ಅಂದರೆ ನೋಡೋದಾದಪ್ಪ ಅಂದ್ರೆ ಈ ಒಂದು ಕ್ರಿಯೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಒಂದು ಕೆಲವು ರೀತಿಯ ಖನಿಜಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಆ ಕಣಗಳು ನೀರನ್ನು ಏರುವುದರಿಂದ ಉಬ್ಬಿಕೊಂಡು ಪುಡಿ ರೂಪದಲ್ಲಿ ಕ್ರಮೇಣವಾಗಿ ನಶಿಸ್ತಾ ಹೋಗ್ತೈತೆ, ಅಂದ್ರೆ ನಾಶ ಹೋಗ್ತೈತೆ. ಅಂದ್ರೆ ಈ ಹೈಡ್ರೇಷನ್ ಅಂದರೆ ಏನಪ್ಪ ಅಂದ್ರೆ ಕೆಲವು ಖನಿಜಗಳಲ್ಲಿ ಆ ಕಣಗಳು ನೀರನ್ನು ಏರುವುದರಿಂದ ಏನಾಗ್ತೈತಪ್ಪ ಅಂದ್ರೆ ಉಬ್ಬಿಕೊಂಡು ಪುಡಿ ರೂಪದಲ್ಲಿ ಕ್ರಮೇಣವಾಗಿ ನಶಿಸ್ತಾ ಹೋಗ್ತೈತೆ. ಅಂದ್ರೆ ಫೆಲ್ಸಾಪರ್ ಇದು ಅರಳು ರೂಪದಲ್ಲಿ ಕಾಣ್ತಾ ಹೋಗ್ತದೆ. ಅಂದರೆ ಫೆಲ್ಸಾಪರ್ ಅಂದರೆ ಏನಪ್ಪ ಅಂದ್ರೆ ಅರಳು ರೂಪದಲ್ಲಿರುವಂಥ ಶಿಲೆ ಆಗಿರೋದನ್ನು ಕಾಣ್ತಾ ಹೋಗ್ತದೆ. ಉದಾಹರಣೆಗೆ ಯಾವುದೇ ಒಂದು ರೀತಿಯ ಒಂದು ಕಬ್ಬಿಣವನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಇಟ್ಟಾಗ ಭಾಳ ದಿನಗಳಲ್ಲಿ ನೀರಿನಿಟ್ಟಾಗ ಅದು ತುಕ್ಕೊಡೋದು ಪುಡಿ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಪ್ರಕ್ರಿಯೆಯನ್ನು ಹೈಡ್ರೇಷನ್ ಪ್ರಕ್ರಿಯೆ ಅಂತಂದು ಹೇಳ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ ಸೊಲ್ಯೂಷನ್ ಬಗ್ಗೆ ನೋಡ್ತಾ ಹೋಗೋಣ. ಆ ಸೊಲ್ಯೂಷನ್ ಅಂದರೆ ಏನಪ್ಪ ಅಂದ್ರೆ ಆ ಮಳೆಯ ನೀರು ಏನಾಗ್ತೈತಪ್ಪ ಅಂದ್ರೆ ಆ ಕೆಲವು ಶಿಲೆಗಳನ್ನು ಕರಗಿಸಿ ಸೊಲ್ಯೂಷನ್ ಮಾಡ್ತಾ ಹೋಗ್ತೈತಿ. ಅಂದ್ರೆ ಉದಾಹರಣೆಗೆ ಹೇಳೋದಾದಪ್ಪ ಅಂದ್ರೆ ಆ ಸಮುದ್ರದಲ್ಲಿರುವಂಥ ನೀರು ಏನಾಗ್ತೈತಪ್ಪ ಅಂದ್ರೆ ಆವಿ ಆಗೋದ್ರ ಮೂಲಕ ಕೆಳಗೆ ಏನು ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ಉಪ್ಪು ನೋಡ್ತಾ ಹೋಗ್ತೇವೆ. ಜೊತೆ ಅದೇ ರೀತಿ ಏನಪ್ಪ ಅಂದ್ರೆ ಆ ಮಳೆಯ ನೀರು ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಕೆಲವು ಶಿಲೆಗಳನ್ನು ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಕರಗಿಸುವಂಥ ಪ್ರಯತ್ನ ಮಾಡ್ತಾ ಹೋಗ್ತೇವೆ. ಹಾಗಾಗಿ ಇದನ್ನು ಏನಂತ ಕರಿತಪ್ಪ ಅಂದ್ರೆ ಸೊಲ್ಯೂಷನ್ ಅಂತ ಕರಿತಾ ಹೋಗ್ತೀವಿ. ಉದಾಹರಣೆಗೆ ನೋಡೋದಾದರೆ ಜಿಪ್ಸಮ್ ನೋಡ್ತಾ ಹೋಗ್ತೀವಿ, ಉಪ್ಪು ನೋಡ್ತಾ ಹೋಗ್ತೀವಿ, ಫಾಸ್ಫೇಟ್ ನೋಡ್ತಾ ಹೋಗ್ತೀವಿ. ಇದಿಷ್ಟು ಏನಪ್ಪ ಅಂದ್ರೆ ರಾಸಾಯನಿಕ ಶಿಥಿಲೀಕರಣದಲ್ಲಿ ಬರುವಂಥ ವಿಧಗಳು ನೋಡ್ತೀವಿ. ಯಾವುದರ ಬಗ್ಗೆ ತಿಳ್ಕೊಂಡ್ವಪ್ಪ ಅಂದ್ರೆ ಆಕ್ಸಿಡೈಸೇಷನ್ ಬಗ್ಗೆ ತಿಳ್ಕೊಂಡ್ವಿ, ಕಾರ್ಬೋನೈಜೇಷನ್ ಬಗ್ಗೆ ತಿಳ್ಕೊಂಡ್ವಿ, ಹೈಡ್ರೇಷನ್ ಬಗ್ಗೆ ತಿಳ್ಕೊಂಡ್ವಿ, ಸೊಲ್ಯೂಷನ್ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ
ಈ ರಾಸಾಯನಿಕ ಪ್ರಕ್ರಿಯೆ ಯಾವ ರೀತಿ ಆಗೋದನ್ನು ನೋಡೋದಾದಪ್ಪ ಅಂದ್ರೆ ಈ ಆಕ್ಸಿಡೈಜೇಷನ್ ಯಾವ ರೀತಿಯಪ್ಪ ಅಂದ್ರೆ ಈ ಒಂದು ಶಿಲೆಗಳಲ್ಲಿ ಆ ಕಬ್ಬಿಣದ ಮೇಲೆ ನೀರು ಅಂದಾಗ ಯಾವ ರೀತಿ ಆ ಒಂದು ಆಕ್ಸಿಜನ್ ಒಂದು ಆಮ್ಲಜನಕದ ಒಂದು ಅನಿಲ ಈ ಮಳೆಯ ಜೊತೆಗೆ ಕೂಡಿ ಈ ಒಂದು ಶಿಲೆಗಳ ಮೇಲೆ ಬಿದ್ದಾಗ ಅದು ಏನಾಗ್ತೈತಪ್ಪ ಅಂತ ತುಕ್ಕಿಳಿಯೋದನ್ನು ನೋಡ್ತಾ ಹೋಗ್ತೀವಿ. ಇದನ್ನು ಯಾವ ಪ್ರಕ್ರಿಯೆ ನೋಡೋದಾದ್ರೆ ಆಕ್ಸಿಡೈಜೇಷನ್ ಅಂತ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಕಾರ್ಬೋನೈಜೇಷನ್ ನೋಡ್ತಾ ಹೋಗ್ತೀವಿ. ಅಂದ್ರೆ ಆ ಕಾರ್ಬನ್ ಯುಕ್ತಂತ ಮಳೆ ನೀರು ಬಿದ್ದಾಗ ಆ ಸುಣ್ಣಕಲ್ಲದ ಮೇಲೆ ಬಿದ್ದಾಗಪ್ಪ ಅಂದ್ರೆ ಕಾರ್ಬನ್ ಬೈಕಾರ್ಬೋನೇಟ್ ಆಗೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಜೈವಿಕ ಶಿಥಿಲೀಕರಣವನ್ನು ನೋಡ್ತಾ ಹೋಗ್ತೀವಿ. ಮತ್ತು ಈ ರೀತಿಯಾದಂಥ ಪ್ರಕ್ರಿಯೆಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ರಾಸಾಯನಿಕ ಶಿಥಿಲೀಕರಣ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ರಾಸಾಯನಿಕ ಶಿಥಿಲೀಕರಣ ಅಂದರೆ ಏನಪ್ಪ ಅಂದ್ರೆ ಮಳೆಯ ಜೊತೆಗೆ ವಾಯುಮಂಡಲದಲ್ಲಿರುವಂಥ ಅನಿಲಗಳ ಜೊತೆಗೆ ಮಿಶ್ರಣವಾಗಿ ಈ ಒಂದು ರಾಸಾಯನಿಕ ಶಿಥಿಲೀಕರಣ ನೋಡ್ತಾ ಹೋಗ್ತೀವಿ. ಅಂದರೆ ಈ ಒಂದು ರೀತಿಯ ಏನು ಆಗ್ತದಪ್ಪ ಅಂದ್ರೆ ನೋಡೋದಾದ್ರೆ ಆ ಶಿಲೆಗಳು ಒಡೆದು ಚೂರಾಗುವುದನ್ನು ನೋಡ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ, ಜೈವಿಕ ಶಿಥಿಲೀಕರಣದ ಬಗ್ಗೆ ನೋಡ್ತಾ ಹೋಗೋಣ. ಜೈವಿಕ ಶಿಥಿಲೀಕರಣ ಅಂದರೆ ಏನಪ್ಪ ಅಂದ್ರೆ ಬಯೋಲಾಜಿಕಲ್ ವೆದರಿಂಗ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಈ ಸಸ್ಯವರ್ಗ, ಪ್ರಾಣಿ ವರ್ಗ, ಮಾನವನಿಂದ ಶಿಲೆಗಳು ಒಡೆದು ಚೂರಾಗುವುದನ್ನು ಜೈವಿಕ ಶಿಥಿಲೀಕರಣ ಅಂದರೆ ಏನಪ್ಪ ಅಂದ್ರೆ ಈ ಸಸ್ಯಗಳಿಂದ, ಪ್ರಾಣಿಗಳಿಂದ ಮತ್ತು ಮಾನವನಿಂದ ಶಿಲೆಗಳು ಒಡೆದು ಚೂರಾದಪ್ಪ ಅಂದ್ರೆ ಅವುಗಳನ್ನು ಜೈವಿಕ ಶಿಥಿಲೀಕರಣ ಅಂತಂದು ಹೇಳ್ತಾ ಹೋಗ್ತೀವಿ. ಇದರಲ್ಲಿ ಭೌತಿಕ ಮತ್ತು ರಾಸಾಯನಿಕ ಕ್ರಿಯೆಗಳಿಂದ ಶಿಥಿಲೀಕರಣ ಆಗ್ತಾ ಹೋಗ್ತೈತಿ. ಅಂದರೆ ಜೈವಿಕ ಶಿಥಿಲೀಕರಣ ಏನಪ್ಪ ಅಂದ್ರೆ ಭೌತಿಕನೂ ಕೂಡ ಆಗ್ತಾ ಹೋಗ್ತೈತಿ, ಜೊತೆಗೆ ರಾಸಾಯನಿಕ ಪ್ರಕ್ರಿಯೆಗಳಿಂದ ಆಗ್ತಾ ಹೋಗ್ತೈತಿ. ಯಾವ ರೀತಿ ನೋಡೋದಾದಪ್ಪ ಅಂದ್ರೆ ಈ ಸಸ್ಯ ವರ್ಗದಲ್ಲಿ ಆ ಸಸ್ಯಗಳು ಬೆಳೆದಂಥ ಸಂದರ್ಭಗಳಲ್ಲಿ ಆ ಒಂದು ಸಸ್ಯದ ಬೇರುಗಳು ಬೆಳೆದು ದಪ್ಪವಾಗಿ ಆ ಶಿಲೆಗಳನ್ನು ಒಡೆದು ಚೂರಾಗ್ತಾ ಹೋಗ್ತೈತಿ. ಅಂದ್ರೆ ಆ ಸಸ್ಯಗಳು ಮೊದಲಿಗೆ ಸಣ್ಣದಿರ್ತೈತಿ, ಬೆಳೀತಾ ಏನಾಗ್ತೈತೆ ಆ ಬೇರುಗಳು ಬೆಳೆದಂಥ ಸಂದರ್ಭದಲ್ಲಿ ದಪ್ಪ ಆಗಿ ಆ ಶಿಲೆಗಳನ್ನು ಏನು ಮಾಡ್ತಾ ಹೋಗ್ತೈತಿ, ಒಡೆದು ಚೂರಾಗಿರಿಸೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಈ ಪ್ರಾಣಿಗಳಲ್ಲಿ ನೋಡ್ತಾ ಹೋಗ್ತೀವಿ. ಮೊದಲಿಗೆ ಏನಪ್ಪ ಅಂದ್ರೆ ಆ ಮೊಲಗಳು ಮತ್ತು ಇಲಿಗಳು, ಎರೆಹುಳುಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆ ಬಿಲಗಳನ್ನು ತೋಡ್ತಾ ಹೋಗ್ತಾವೆ. ಆ ಬಿಲಗಳನ್ನು ತೋಡಿದಂಥ ಸಂದರ್ಭದಲ್ಲಿ ಆ ಒಂದು ಶಿಲೆಗಳನ್ನು ಒಡೆದು ಚೂರು ಮಾಡ್ತಾ ಹೋಗ್ತೇವೆ. ಅದೇ ರೀತಿ ಮಾನವ ಜೀವಿ ಅಂದ್ರೆ ಆ ಗಣಿಗಾರಿಕೆಯನ್ನು ಮಾಡ್ತಾ ಹೋಗ್ತಾನೆ. ಕಲ್ಲು ಗಣಿಗಾರಿಕೆ, ಕಟ್ಟಡ ನಿರ್ಮಾಣ ಕೆಲಸ, ಈ ಅನೇಕ ರೀತಿಯ ಒಂದು ಕೆಲಸಗಳನ್ನು ಮಾನವ ಮಾಡ್ತಾ ಹೋಗ್ತಾನೆ. ಈ ರೀತಿಯಾದಂಥ ಒಂದು ಶಿಥಿಲೀಕರಣವನ್ನು ಏನಂತ ಕರಿತಾವಪ್ಪ ಅಂದ್ರೆ ಜೈವಿಕ ಶಿಥಿಲೀಕರಣ. ಯಾವ ರೀತಿ ಸಸ್ಯವರ್ಗ, ಪ್ರಾಣಿ ವರ್ಗ ಮತ್ತು ಮಾನವನಿಂದ ಶಿಲೆಗಳು ಒಡೆದು ಚೂರಾಗುವುದನ್ನು ಜೈವಿಕ ಶಿಥಿಲೀಕರಣ ಅಂತಂದು ಹೇಳ್ತಾ ಹೋಗ್ತೀವಿ. ಯಾವ ರೀತಿ ಅಂತಂದು ಇನ್ನೂ ಪರಿಣಾಮಕಾರಿ ನೋಡೋದಾದಪ್ಪ ಅಂದ್ರೆ ಈ ಉದಾಹರಣೆಗೆ ಈ ಒಂದು ಶಿಲೆಯ ಮೇಲೆ ಅಂದರೆ ಕಲ್ಲಿನ ಮೇಲೆ ಒಂದು ಮರ ಬೆಳೆದೆ. ಆ ಮರ ಬೆಳೆದಂಥ ಸಂದರ್ಭದಲ್ಲಿ ಆ ಒಂದು ಬೇರುಗಳು ದಪ್ಪ ಆಗ್ತಾ ಹೋಗ್ತದೆ. ಆ ದಪ್ಪ ಆದಂಥ ಸಂದರ್ಭದಲ್ಲಿ ಈ ಒಂದು ಶಿಲೆಗಳು ಒಡೆದು ಚೂರಾಗುವುದನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಈ ಒಂದು ಜೀವಿಗಳು ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಆ ಒಂದು ಪ್ರಾಣಿಗಳು ಬಿಲಗಳನ್ನು ತೋಡ್ತಾವೆ. ಬಿಲಗಳು ತೋಡಿದಂಥ ಸಂದರ್ಭದಲ್ಲಿ ಆ ಒಂದು ಶಿಲೆಗಳು ಚೂರಾಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಕಲ್ಲುಗಳ ಮೇಲೆ ಪಾಚಿಗಳು ಮತ್ತು ಕಲ್ಲುಗಳು ಬೆಳ್ತಾ ಹೋಗ್ತವೆ. ಅದರಿಂದ ಕೂಡ ಆ ಶಿಲೆಗಳು ಚೂರಾಗೋದನ್ನು ನೋಡ್ತಾ ಹೋಗ್ತೀವಿ. ಈ ರೀತಿಯಾದಂಥ ಒಂದು ಸನ್ನಿವೇಶಕ್ಕೆ ಜೈವಿಕ ಶಿಥಿಲೀಕರಣ ಅಂತಂದು ಹೇಳ್ತಾ ಹೋಗ್ತೀವಿ. ಯಾವ ರೀತಿ ನೋಡ್ತಾ ಹೋದ್ವಪ್ಪ ಅಂದ್ರೆ ಒಂದನೇದು ಭೌತಿಕ ಶಿಥಿಲೀಕರಣದ ಬಗ್ಗೆ ನೋಡ್ತಾ ಹೋದ್ವಿ. ಅದೇ ರೀತಿ ರಾಸಾಯನಿಕ ಶಿಥಿಲೀಕರಣದ ಬಗ್ಗೆ ನೋಡ್ತಾ ಹೋದ್ವಿ. ಅದೇ ರೀತಿ ಜೈವಿಕ ಶಿಥಿಲೀಕರಣದ ಬಗ್ಗೆ ನೋಡ್ತಾ ಹೋದ್ವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ, ಭೂ ಸವಕಳಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಯಾವ ರೀತಿ ಭೂ ಸವಕಳಿಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಈ ಭೂ ಸವಕಳಿಗೆ ಮುಖ್ಯವಾಗಿ ಯಾವ ರೀತಿಯ ಕಾರಣವನ್ನು ನೋಡೋಕ್ಕಿಂತ ಮುಂಚಿತವಾಗಿ ಆ ಭೂ ಸವಕಳಿ ಅನ್ನೋದನ್ನು ನೋಡ್ತಾ ಹೋಗೋಣ. ಉದಾಹರಣೆಗೆ ವಿವಿಧ ರೀತಿಯ ನೈಸರ್ಗಿಕ ಶಕ್ತಿಗಳು ಭೂಮಿಯ ಮೇಲ್ಭಾಗವನ್ನು ಸವೆಸುವ ಕಾರ್ಯವನ್ನು ಭೂ ಸವಕಳೀಕರಣ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ವಿವಿಧ ರೀತಿಯ ನೈಸರ್ಗಿಕ ಶಕ್ತಿಗಳು ಆ ಭೂಮಿಯ ಮೇಲ್ಭಾಗವನ್ನು ಸವೆಸುವಂಥ ಕಾರ್ಯವನ್ನು ಭೂ ಸವಕಳೀಕರಣ ಅಂತ ಕರಿತೇವೆ. ಅಂದ್ರೆ ನೈಸರ್ಗಿಕ ಶಕ್ತಿಗಳಂತ ಕರಿತೇವೆ. ಮಳೆ ಆಗಿರ್ಬೋದು, ಉಷ್ಣಾಂಶ ಆಗಿರ್ಬೋದು, ಹಿಮ ಆಗಿರ್ಬೋದು, ನದಿಗಳು ಆಗಿರ್ಬೋದು. ಇವುಗಳು ಏನಪ್ಪ ಅಂದ್ರೆ ನೈಸರ್ಗಿಕ ಶಕ್ತಿಗಳಂತ ಕರಿತಾ ಹೋಗ್ತೀವಿ. ಈ ನೈಸರ್ಗಿಕ ಶಕ್ತಿಗಳು ಆ ಭೂಮಿಯ ಮೇಲ್ಭಾಗದಲ್ಲಿರುವಂಥ ಜಾಗವನ್ನು, ಮಣ್ಣನ್ನು, ಕಲ್ಲನ್ನು, ಅನೇಕ ಭಾಗವನ್ನು ಒಟ್ಟಾರೆಯಾಗಿ ಭೂಮಿಯ ಮೇಲ್ಭಾಗವನ್ನು ಸವೆಸುವಂಥ ಕಿತ್ತುಕೊಂಡು ಹೋಗುವಂಥ, ಸವಗಿಸುವಂಥ ಮತ್ತು ಸವದು ಹೋಗುವಂಥ ಕಾರ್ಯವನ್ನು ಭೂ ಸವಕಳೀಕರಣ ಅಂತಂದು ಕರಿತಾ ಹೋಗ್ತೀವಿ. ಉದಾಹರಣೆ ನೋಡೋದಾದ್ರೆ ಯಾವುಗಳನ್ನು ನೋಡ್ತಾ ಹೋಗ್ತಾವಪ್ಪ ಅಂದ್ರೆ
ನದಿಗಳನ್ನು ನೋಡ್ತಾ ಹೋಗ್ತೀವಿ, ಯಮ ನದಿ ನೋಡ್ತಾ ಹೋಗ್ತೀವಿ, ಅಂತರ್ಜಲ, ಮಾರುತ, ಸಮುದ್ರದ ಅಲೆಗಳು, ಈ ಒಂದು ಉದಾಹರಣೆಗಳು ಕಾಣ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದರೆ ಇವುಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಸವಿತಾ ಹೋಗ್ತವೆ, ಸಾಗಾಣಿಕೆ ಮಾಡ್ತಾ ಹೋಗ್ತವೆ, ಸಂಚಯನ ಮಾಡ್ತಾ ಹೋಗ್ತವೆ. ಈ ಮೂರು ಕಾರ್ಯಗಳಿಂದ ಆ ಭೂಮಿಯ ಮೇಲ್ಭಾಗದಲ್ಲಿರುವಂಥ ವಿಶಿಷ್ಟ ಭೂ ಸ್ವರೂಪಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತವೆ. ಅದೇ ರೀತಿ ಅದರಲ್ಲಿ ಒಂದೊಂದನ್ನು ಚರ್ಚೆ ಮಾಡ್ತಾ ಹೋಗೋಣ. ನದಿಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನದಿಗಳು ಏನು ಮಾಡ್ತಾ ಹೋಗ್ತವಪ್ಪ ಅಂದ್ರೆ ಆ ಉಗಮದಿಂದ ಸಮುದ್ರದವರೆಗೆ ತನ್ನ ಕಣಿವೆಯಲ್ಲಿ ಹರಿಯುವ ಶುದ್ಧ ನೀರಿನ ಜಲಧಾರಿಯೇ ನದಿ ಅಂತ ಕರಿತಾ ಇರ್ತಾರೆ. ನದಿ ಅಂದರೆ ಏನಪ್ಪ ಅಂದ್ರೆ ಉಗಮ ಸ್ಥಳದಿಂದ ಸಮುದ್ರದವರೆಗೆ ತನ್ನ ಕಣಿವೆಯೊಳಗೆ ಹರಿಯುವಂಥ ಶುದ್ಧ ನೀರಿನ ಜಲಧಾರಿಯೇ ನದಿ ಅಂತ ಕರಿತಾ ಹೋಗ್ತಾರೆ. ಈ ಒಂದು ಹರಿಯುವಂಥ ನದಿಯು ಆ ಭೂಮಿ ಮೇಲ್ಮೈನ ವಿಸ್ತಾರವಾದಂಥ ಭಾಗದಲ್ಲಿ ಸವಕಳೀಕರಣ ಕಾರ್ಯವನ್ನು ಮಾಡ್ತಾ ಹೋಗ್ತೈತಿ. ಆ ನದಿಗಳು ಸಾಮಾನ್ಯವಾಗಿ ಚಿಲುಮೆ, ಹಿಮನದಿ, ಮಳೆ ನೀರಿನ ಮೂಲಕ ಉಗಮವಾಗೋದನ್ನು ಕಾಣ್ತಾ ಹೋಗ್ತೇವೆ. ಜೊತೆಗೆ ಆ ನದಿ ಹರಿಯುವಂಥ ಮಾರ್ಗವನ್ನು ನದಿಯ ಪಾತ್ರ ಅಂತ ಕರಿತಾ ಹೋಗ್ತೇವೆ. ಅದೇ ರೀತಿ ಆ ಒಂದು ನದಿಯ ಒಂದು ಆರಂಭಗೊಳ್ಳುವ ಸ್ಥಾನವನ್ನು ನದಿಯ ಮೂಲ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಆ ನದಿಯು ಅಂತ್ಯಗೊಂಡು ಸಮುದ್ರ ಸೇರುವ ಭಾಗವನ್ನು ನದಿ ಮುಖ ಅಂತಂತ ಕರಿತಾ ಹೋಗ್ತೀವಿ. ಆ ಒಂದು ಸಣ್ಣ ನದಿಯು ತನ್ನ ಕಣಿವೆಯಲ್ಲಿ ಮತ್ತೊಂದು ಪ್ರಧಾನ ನದಿಯನ್ನು ಸೇರಿದಲ್ಲಿ ಅದನ್ನು ಉಪನದಿ ಅಂತ ಕರಿತಾ ಹೋಗ್ತಾರೆ. ಮತ್ತು ಜೊತೆಗೆ ಒಂದು ನದಿ ಮತ್ತೊಂದು ನದಿಯನ್ನು ಸೇರುವ ಸ್ಥಳವನ್ನು ಸಂಗಮ ಅಂತಂತ ಕರಿತಾ ಹೋಗ್ತೀವಿ. ಅಂದ್ರೆ ಈ ಒಂದು ಒಟ್ಟಾರೆಯಾಗಿ ಏನು ಹೇಳ್ತಾ ಹೋಗ್ತಪ್ಪ ಅಂದ್ರೆ ಭೂಗೋಳಶಾಸ್ತ್ರದಲ್ಲಿ ಆ ಒಂದು ನದಿಗಳ ಒಂದು ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಈ ಒಂದು ಅಂಶಗಳು ಪ್ರಮುಖವಾಗಿ ಕಾಣ್ತಾ ಹೋಗ್ತೀವಿ. ಉದಾಹರಣೆಗೆ ಒಂದು ತುಂಗಭದ್ರಾ ನದಿಯ ಉಗಮ ಸ್ಥಾನ, ಕೃಷ್ಣಾ ನದಿಯ ಒಂದು ಉಗಮ ಸ್ಥಾನ ಎಲ್ಲಿ ಕಂಡು ಬರ್ತಾ ಹೋಗ್ತೀವಿ, ಮತ್ತು ಕೃಷ್ಣಾ ನದಿ ಎಲ್ಲಿ ಒಂದು ಅಂತ್ಯವನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಅಂಶವನ್ನು ತಿಳಿದುಕೊಂತ ಮುಂಚಿತವಾಗಿ ಈ ಒಂದು ಅಂಶಗಳನ್ನು ತಿಳಿದುಕೊಳ್ಳೋದು ಬಹುಮುಖ್ಯ ಕಾಣ್ತಾ ಹೋಗ್ತದೆ. ಯಾವ ರೀತಿಯಪ್ಪ ಅಂದ್ರೆ ಆ ನದಿಯ ಒಂದು ಆರಂಭಗೊಳ್ಳುವ ಅಥವಾ ಉಗಮ ಸ್ಥಾನವನ್ನು ನದಿಯ ಮೂಲ ಅಂತ ಕರೀದಪ್ಪ ಅಂದ್ರೆ ಆ ನದಿಯು ಅಂತ್ಯಗೊಳ್ಳುವ ಅಥವಾ ಸಮುದ್ರ ಸೇರುವಂಥ ಭಾಗವನ್ನು ನದಿ ಮುಖ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ಆ ಒಂದು ಸಣ್ಣ ನದಿಯು ತನ್ನ ಕಣಿವೆಯಲ್ಲಿ ಮತ್ತೊಂದು ಪ್ರಧಾನ ನದಿಗೆ ಸೇರಿದಪ್ಪ ಅಂದ್ರೆ ಅದನ್ನು ಉಪನದಿ ಅಂತ ಕರಿತಾ ಹೋಗ್ತಾರೆ. ಒಂದು ನದಿ ಮತ್ತೊಂದು ನದಿಯನ್ನು ಸೇರುವಂಥ ಸ್ಥಳವನ್ನು ಸಂಗಮ ಅಂತಂತ ಕರಿತಾ ಹೋಗ್ತಾರೆ. ಇದು ನದಿಯ ಒಂದು ಪ್ರಕ್ರಿಯೆ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಜೊತೆಗೆ ಆ ನದಿಯ ಪಾತ್ರದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಆ ನದಿಯ ಪಾತ್ರವನ್ನು ಯಾವ ರೀತಿ ಭಾಗ ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಮೇಲ್ಕಣಿವೆ ಪಾತ್ರ, ಮಧ್ಯ ಕಣಿವೆ ಪಾತ್ರ, ಕೆಳ ಕಣಿವೆ ಪಾತ್ರ ಅಂತಂದು 3 ವಿಭಾಗ ಮಾಡ್ತಾ ಹೋಗ್ತೀವಿ. ಒಂದನೇದು ಮೇಲ್ಕಣಿವೆ, ಎರಡನೇದು ಮಧ್ಯ ಕಣಿವೆ, ಮೂರನೇದು ಕೆಳ ಕಣಿವೆ ಅಂತಂದು ಭಾಗ ಮಾಡ್ತಾ ಹೋಗ್ತಾರೆ. ಈ ಹಂತಗಳ ನದಿಯ ನೀರಿನ ಪ್ರಮಾಣ, ನೀರಿನ ವೇಗ, ನದಿ ಪಾತ್ರದ ಭೂ ಸ್ವರೂಪ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಹೋಗ್ತದೆ. ಜೊತೆಗೆ ಆ ಪ್ರತಿ ಹಂತದಲ್ಲೂ ಕೂಡ ಆ ನದಿಗಳ ಕಾರ್ಯ, ಅದರಿಂದ ಉಂಟಾಗುವ ಭೂ ಸ್ವರೂಪಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಈ ಒಂದು ನದಿಯಂತ ಹರಿಯುವಂಥ ಸಂದರ್ಭದಲ್ಲಿ 3 ರೀತಿಯ ಭಾಗ ಮಾಡ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಮೇಲ್ಕಣಿವೆ, ಮಧ್ಯ ಕಣಿವೆ, ಕೆಳ ಕಣಿವೆ. ಈ ಮೇಲ್ಕಣಿವೆಯಲ್ಲಿ ಏನೆಲ್ಲ ನೋಡ್ತಾ ಹೋಗ್ತೀವಿ, ಮಧ್ಯ ಕಣಿವೆ ಏನೆಲ್ಲ ಆಗ್ತೈತಿ, ಮತ್ತು ಕೆಳ ಕಣಿವೆಯಲ್ಲಿ ಏನೆಲ್ಲ ಆಗೋದನ್ನು ನೋಡ್ತಾ ಹೋಗ್ತೀವಿ. ಮೊದಲಿಗೆ ಜೊತೆಗೆ ಒಂದು ಉಗಮ ಸ್ಥಾನದಲ್ಲಿ ಏನಾಗ್ತೈತಪ್ಪ ಅಂದ್ರೆ ಆ ಮಳೆಗಳು ಏನಾಗ್ತಾವಪ್ಪ ಅಂದ್ರೆ ಆ ಜಲಪಾತಗಳನ್ನು ಕಾಣ್ತಾ ಹೋಗ್ತೀವಿ, ಆ ಕುಂಭಕುಳಿಗಳನ್ನು ಕಾಣ್ತಾ ಹೋಗ್ತೀವಿ, ಆ ಕಂದರಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ವಿ ಆಕಾರದ ಒಂದು ಕಣಿವೆಗಳನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಅಂಶಗಳನ್ನು ಎಲ್ಲಿ ನೋಡ್ತಾ ಹೋಗ್ತಪ್ಪ ಅಂದ್ರೆ ಮೇಲ್ಕಣಿವೆಗಳಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಏನಾಗ್ತೈತಪ್ಪ ಅಂದ್ರೆ ಈ ಒಂದು ಬೆಟ್ಟ ಗುಡ್ಡಗಳ ಮೇಲೆ ಏನಾಗ್ತೈತಪ್ಪ ಅಂದ್ರೆ ಆ ಬಿದ್ದ ನೀರು ಆ ಒಂದು ಸವೆತವನ್ನು ಕಾಣ್ತಾ ಹೋಗ್ತೀವಿ. ಆ ಮಣ್ಣು ಏನಾಗ್ತೈತಪ್ಪ ಅಂದ್ರೆ ಸೌದು ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಏನಾಗ್ತೈತಪ್ಪ ಅಂದ್ರೆ ಆ ಕಣಿವೆ ಹಾಳಾಗೋದನ್ನು ನೋಡ್ತಾ ಹೋಗ್ತೀವಿ. ಉದಾಹರಣೆಗೆ ಆ ನೀರು ಬಿದ್ದಂಥ ಸಂದರ್ಭದಲ್ಲಿ ಏನಕ್ಕೆ ಕಾಣ್ತಾವಪ್ಪ ಅಂದ್ರೆ ತೆಗ್ಗನ್ನು ಕಾಣ್ತಾ ಹೋಗ್ತೀವಿ. ಆ ತೆಗ್ಗನ್ನು ಕಣಿವೆ ಅಂತ ಕರಿತಾ ಹೋಗ್ತೀವಿ. ಯಾವ ರೀತಿ ತೆಗ್ಗನ್ನು ನೋಡ್ತಾ ಹೋಗ್ತೀವಪ್ಪ ಅಂದ್ರೆ ಆಳವಾದಂಥ ತೆಗ್ಗನ್ನು ನೋಡ್ತಾ ಹೋಗ್ತೀವಿ. ಉದಾಹರಣೆಗೆ ಜಲಪಾತಗಳಲ್ಲಿ ನೋಡ್ತಾ ಹೋಗ್ತೀವಿ. ಆ ಜಲಪಾತಗಳಲ್ಲಿ ಬಿದ್ದಂಥ ನೀರು ಆ ಒಂದು ಸ್ಥಳದಲ್ಲಿ ತೆಗ್ಗನ್ನು ಕಾಣ್ತಾ ಹೋಗ್ತೀವಿ. ಅದನ್ನು ಕಣಿವೆ, ಆಳವಾದ ಕಣಿವೆ, ಕುಂಭಕಣಿವೆ, ಕಂದರಗಳು ಅಂತಂದು ಕರಿತಾ ಹೋಗ್ತೀವಿ. ಇದನ್ನು ಎಲ್ಲಿ ಕಾಣ್ತಾ ಹೋಗ್ತವಪ್ಪ ಅಂದ್ರೆ ಮೇಲ್ಕಣಿವೆಯಲ್ಲಿ ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಮಧ್ಯ ಕಣಿವೆಯೊಳಗೆ ಏನು ಕಾಣ್ತಾ ಹೋಗ್ತಪ್ಪ ಅಂದ್ರೆ ಆ ಬಿದ್ದಂಥ ನೀರು, ಆ ಬಿದ್ದಂಥ ಮಣ್ಣು ಆ ಸಾಗಾಣಿಕೆ ಅಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾ ಇರೋದನ್ನು ಕಾಣ್ತಾ ಹೋಗ್ತೈತಿ.
ಅಲ್ಲಿ ಏನಾಗ್ತೈತಪ್ಪ ಅಂದ್ರೆ ಆ ಒಂದು ನದಿಯ ಒಂದು ರಭಸದ ನೀರು ಏನಾಗ್ತೈತಪ್ಪ ಅಂದ್ರೆ ಆ ನದಿಯ ಒಂದು ತಿರುವುಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಒಂದು ಮಣ್ಣುಗಳನ್ನ ತರ್ತಾ ಹೋಗ್ತೇವೆ, ಅಂದ್ರೆ ಮೆಕ್ಕಲು ಮಣ್ಣುಗಳನ್ನು ತರ್ತಾ ಹೋಗ್ತೈತಿ. ಈ ಒಂದು ನದಿಗಳು ಏನು ಸೃಷ್ಟಿ ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆ ಕಣಿವೆಯನ್ನು, ಅಗಲವಾದಂಥ ಕಣಿವೆಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತೀವಿ. ಇಲ್ಲಿ ಏನು ನಡೀತಾ ಹೋಗ್ತದಪ್ಪ ಅಂದ್ರೆ ಸಾಗಾಣಿಕಾ ಪ್ರಕ್ರಿಯೆಗಳನ್ನು ಆಗೋದನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಈ ಕೆಳ ಕಣಿವೆಯೊಳಗೆ ಏನಾಗ್ತೈತಪ್ಪ ಅಂದ್ರೆ ಇಲ್ಲಿ ಪ್ರವಾಹ ಮೈದಾನಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತೀವಿ, ಶೃಂಗ ಸರೋವರಗಳನ್ನ ನೋಡ್ತಾ ಹೋಗ್ತೀವಿ, ಮುಖಜ ಭೂಮಿಗಳನ್ನ ನೋಡ್ತಾ ಹೋಗ್ತೀವಿ. ಇಲ್ಲೆಲ್ಲ ನಡೆದಂಥ ಏನು ಈ ಒಂದು ಸವೆತ ಆದಂಥ ಮಣ್ಣು ಇಲ್ಲಿ ಸಾಗಣೆ ಆಕೈತಿ. ಈ ಒಂದು ಮಣ್ಣು ಇಲ್ಲಿ ಏನಾಗ್ತೈತಪ್ಪ ಅಂದ್ರೆ ಹರಡಿಕೊಳ್ತಾ ಹೋಗ್ತೈತಿ, ಅಂದ್ರೆ ಇಲ್ಲಿ ಮುಖಜ ಭೂಮಿಗಳನ್ನು ಕಾಣ್ತಾ ಹೋಗ್ತೈತಿ. ಜೊತೆಗೆ ಇಲ್ಲಿ ಮೆಕ್ಕಲು ಸಂಚಯನ ಅಂದ್ರೆ ಹರಡ್ತಾ ಹೋಗ್ತೈತಿ. ಈ ಒಂದು ಸರೋವರಗಳು ಏನಾಗ್ತಾವಪ್ಪ ಅಂದ್ರೆ ಶೃಂಗ ಸರೋವರು, ಪ್ರವಾಹ ಮೈದಾನಗಳನ್ನು ಕಾಣ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಇಲ್ಲಿ ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ನದಿಯ 3 ಹಂತಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಅದೇ ರೀತಿ ನೋಡೋದಾದಪ್ಪ ಅಂದ್ರೆ ಇದು ಮೇಲ್ಕಣಿವೆ ಅಂತ ನೋಡೋದಂತ ತಿಳ್ಕೊಳ್ರಿ. ಇದು ಮಧ್ಯ, ಇದು ಕೆಳಕಣಿವೆ. ಅಂದರೆ ಇನ್ನು ಪರಿಣಾಮಕಾರಿ ನೋಡೋದಾದಪ್ಪ ಅಂದ್ರೆ ಈ ಒಂದು ಜಲಪಾತಗಳಲ್ಲಿ ಬಿದ್ದಂಥ ನೀರು ಏನಾಗ್ತೈತಿ, ಅಲ್ಲಿ ಸವಕಳಿಯನ್ನು ನೋಡ್ತಾ ಹೋಗ್ತೀವಿ, ಇಲ್ಲಿ ಕಂದರಗಳನ್ನು ನೋಡ್ತಾ ಹೋಗ್ತೀವಿ, ಮತ್ತು ಬೆಟ್ಟ ಗುಡ್ಡಗಳಾದ ಕರಿದಾದ ವಿ ಆಕಾರದಂಥ ಕಣಿವೆಗಳನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಸವೆತ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ದೊಡ್ಡ ಕಲ್ಲುಗಳು ಬೀಳ್ತಾ ಹೋಗ್ಬೋದು, ನೆಲವು ಅಥವಾ ಬೆಟ್ಟಗಳು ಕುಸಿತಾ ಹೋಗ್ಬೋದು. ಅದೇ ರೀತಿ ಮಧ್ಯ ಕಣಿವೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಆ ಬಿದ್ದಂಥ ಸವೆದಂಥ ಮಣ್ಣು ಏನಾಗ್ತೈತಪ್ಪ ಅಂದ್ರೆ ಆ ಸಂಚಯನ ಅಥವಾ ಸಾಗಾಣಿಕೆ ಅಥವಾ ಮುಂದೆ ಹೋಗ್ತಾ ಹೋಗ್ತೈತಿ. ಅದೇ ರೀತಿ ಇಲ್ಲಿ ಒಂದು ತಿರುವುಗಳನ್ನು ಕಾಣ್ತಾ ಹೋಗ್ತೇವೆ, ಅಂದ್ರೆ ಅಗಲವಾದಂಥ ಕಣಿವೆಗಳನ್ನು ಕಾಣೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಕೆಳ ಕಣಿವೆಯೊಳಗೆ ಏನಾಗ್ತೈತಪ್ಪ ಅಂದ್ರೆ ಪ್ರವಾಹ ಮೈದಾನಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ನದಿ ಮುಖಜ ಭೂಮಿಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಕುದುರೆ ಲಾಳಾಕಾರದ ಆ ಸರೋವರಗಳನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ನದಿಯ ಒಂದು ಪಾತ್ರದಲ್ಲಿ ನಡೆಯುವಂಥ ಭೂ ಸವಕಳಿಯ ಪ್ರಕ್ರಿಯೆ ಬಗ್ಗೆ ತಿಳ್ಕೊತ ಹೋಗಿ ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಅದೇ ಇಲ್ಲಿವರೆಗೆ ಏನು ಚರ್ಚೆ ಮಾಡಿದಲ್ಲ ಅದರ ಬಗ್ಗೆನೇ ಇಲ್ಲಿ ಮಾಹಿತಿ ಇದೆ. ಅದನ್ನೇ ಮತ್ತೊಮ್ಮೆ ಸರಳವಾಗಿ ಹೇಳ್ತಾ ಹೋಗ್ತೀನಿ. ಮೇಲ್ಕಣಿವೆ ಪಾತ್ರದೊಳಗೆ ಏನಾಗ್ತದಪ್ಪ ಅಂದ್ರೆ ಆ ಎತ್ತರ ಭಾಗದಲ್ಲಿರುವಂಥ ಮುಖ್ಯವಾದಂಥ ಸವೆತ ಕಾರ್ಯವನ್ನು ನೋಡ್ತಾ ಹೋಗ್ತೀವಿ. ಆ ಸವೆತಂಥ ಆ ತಳ ಸವೆತಂತ ಹೆಚ್ಚಿನ ಕಾಣ್ತಾ ಹೋಗ್ತೀವಿ. ಇಲ್ಲಿ ಏನು ಮುಖ್ಯವಾಗಿ ಏನು ಕಾಣ್ತಾ ಹೋಗ್ತಪ್ಪ, ಆಳವಾದ ಕಂದರಗಳನ್ನು ನೋಡ್ತಾ ಹೋಗ್ತೀವಿ, ಮಹಾಕಂದರಗಳು, ವಿ ಆಕಾರದ ಕಣಿವೆಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಎರಡನೇದು ನೋಡ್ತಾ ಹೋಗೋಣ ಮಧ್ಯ ಕಣಿವೆ ಪಾತ್ರ. ಈ ಒಂದು ಮಧ್ಯ ಕಣಿವೆ ಪಾತ್ರದೊಳಗೆ ಏನಾಗ್ತದಪ್ಪ ಅಂದ್ರೆ ಇಳಿಜಾರು ಕಡಿಮೆ ಆಗೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನೀರಿನ ವೇಗವು ಕಡಿಮೆ ಆಗೋದನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ನದಿಗಳು ಪ್ರಧಾನ ನದಿಗೆ ಅನೇಕ ನದಿ ಉಪನದಿಗಳು ಸೇರೋದ್ರಿಂದ ಈ ನದಿಯ ನೀರಿನ ಪ್ರಮಾಣ ಏನಾಗ್ತೈತಪ್ಪ ಅಂದ್ರೆ ಹೆಚ್ಚಾಗ್ತಾ ಹೋಗ್ತೈತಿ. ಈ ಒಂದು ಹಂತದಲ್ಲಿ ನದಿಯು ಮುಖ್ಯವಾಗಿ ಆ ಸಾಗಾಣಿಕೆ ಕಾರ್ಯ ಒಂದು ಸಾಗಾಟ ಪ್ರಕ್ರಿಯೆಯಾಗಿ ನಿರ್ವಹಣೆ ಮಾಡ್ತಾ ಹೋಗ್ತದೆ. ಜೊತೆಗೆ ಅಲ್ಲಲ್ಲಿ ಇದರ ಸಂಚಯನ ಕಾರ್ಯವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಹಲವು ವಿಶಿಷ್ಟಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಮೆಕ್ಕಲು ಬೀಸಾಣಿಕೆ, ನದಿಯ ತಿರುವುಗಳನ್ನು ಮುಖ್ಯವಾಗಿ ಈ ಒಂದು ಪಾತ್ರದಲ್ಲಿ ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಕೆಳ ಕಣಿವೆಯೊಳಗೆ ಏನಾಗ್ತದಪ್ಪ ಅಂದ್ರೆ ಈ ಹಂತದಲ್ಲಿ ಅತ್ಯಂತ ನಿಧಾನಗತಿಯಾಗಿ ಹರಿಯುವಂಥದ್ದನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಪಾತ್ರದಲ್ಲಿ ನದಿಗಳು ಅತ್ಯಂತ ನಿಧಾನಗತಿಯಾಗಿ ಹರಿತಾ ಹೋಗ್ತೈತಿ. ಜೊತೆಗೆ ಅತ್ಯಂತ ಇಳಿಜಾರು ಕೂಡ ಅತ್ಯಂತ ಕಡಿಮೆ ಇರೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ನದಿಯ ಪಾತ್ರ ಯಾವ ರೀತಿ ಇರ್ತಕ್ಕಂಥ ದೊಡ್ಡದಾದ ಪಾತ್ರದಲ್ಲಿ ನೋಡ್ತಾ ಹೋಗ್ತೀವಿ. ಈ ಹಂತದಲ್ಲಿ ನದಿಯು ಮುಖ್ಯವಾಗಿ ಸಂಚಯನ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಹೋಗ್ತೀವಿ. ಅಂದರೆ ಈ ಒಂದು ಪಾತ್ರದಲ್ಲಿ ಪ್ರವಾಹ ಮೈದಾನವನ್ನು ನೋಡ್ತಾ ಹೋಗ್ತೀವಿ, ಸ್ವಾಭಾವಿಕ ದಡಕಟ್ಟೆಗಳನ್ನು ನೋಡ್ತಾ ಹೋಗ್ತೀವಿ, ಶೃಂಗ ಭೂಮಿಗಳನ್ನು ನೋಡ್ತಾ ಹೋಗ್ತೀವಿ, ಮತ್ತು ಮುಖಜ ಭೂಮಿಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಭೂ ಸ್ವರೂಪದ ನಿರ್ಮಾಣ ಎಲ್ಲಿ ನಡೀತೈತಪ್ಪ ಅಂದ್ರೆ ಆ ಕೆಳ ಕಣಿವೆಯ ಪಾತ್ರದೊಳಗೆ ನೋಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ನದಿಯ ಒಂದು ಪಾತ್ರ ಮತ್ತು ಭೂ ಸವಕಳಿಯ ಬಗ್ಗೆ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಹಿಮ ನದಿಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ಒಂದನೇದು ಶಿಥಿಲೀಕರಣದ ಬಗ್ಗೆ ಚರ್ಚೆ ಮಾಡಿದ್ವಿ. ಅದೇ ರೀತಿ ಒಂದು ನದಿಯ ಪಾತ್ರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅದೇ ರೀತಿ ಮುಂದುವರೆದು ಹಿಮ ನದಿಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಯಾವ ರೀತಿಯಪ್ಪ ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಅಳಿವೆ ಮತ್ತು ಮುಖಜ ಭೂಮಿ ಅಂದರೆ ಹೇಳೋದನ್ನು ತಿಳಿಸ್ತಾ ಹೋಗ್ತೀನಿ. ಈ ಅಳಿವೆ ಅಂದರೆ ಏನಪ್ಪ ಅಂದರೆ ಆ ನದಿಯು ಆ ಸಮುದ್ರವನ್ನು ಸೇರುವ ಭಾಗದಲ್ಲಿ ಅಗಲವಾಗಿ ಕಂಡುಬರುವ ಉಬ್ಬರವಿಳಿತ ಭಾಗವನ್ನು ಅಂತ ಕರಿತಪ್ಪ ಅಳಿವೆ ಪ್ರದೇಶ ಅಂತ. ಅಂದರೆ ಈ ಒಂದು ನದಿ ಏನಪ್ಪ ಅಂದ್ರೆ ಹರಿದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸಮುದ್ರವನ್ನು ಸೇರುವಂಥ ಭಾಗದಲ್ಲಿ ಅಗಲವಾಗಿ ಹರಿಯುವಂಥ ಪ್ರದೇಶವನ್ನು ಏನಂತ ಕರಿತವಪ್ಪ ಅಂದರೆ ಅಳಿವೆ ಅಂತ ಕರಿತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಈ ರೀತಿ ಹರಿತಾ ಹೋಗ್ತೈತಿ. ಅಂದರೆ ಈ ಒಂದು ನದಿ ಹರಿದುಕೊಂಡೆ ಈ ರೀತಿ ಅಗಲವಾಗಿ ಹರಿತಾ ಹೋಗ್ತೈತಿ. ಈ ಒಂದು ಭಾಗವನ್ನು ಏನಂತ ಕರಿತಾವಪ್ಪ ಅಂದ್ರೆ ಅಳಿವೆ ಅಂತಂದು ಕರಿತಾ ಹೋಗ್ತೀವಿ. ಅದೇ ರೀತಿ ಮುಖಜ ಭೂಮಿ ಅಂದರೆ ಏನಪ್ಪ ಅಂದ್ರೆ
ಆ ನದಿಯು ಸಮುದ್ರ ಸೇರುವ